ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀತಾ ಇರೋಂಥ ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಗುಡ್ ನ್ಯೂಸ್. ಏನು ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಏನಿದೆ ಅದನ್ನು ಪೋಸ್ಟ್ಪೋನ್ ಮಾಡಿದರೆ ಈಗ ಸಾಕಷ್ಟು ಟೈಮ್ ಸಿಗುತ್ತೆ ನಿಮಗೆ ಪ್ರಿಪ್ರೇಷನ್ ಮಾಡೋದಕ್ಕೆ. ಅದ್ರ ಜೊತೆಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡನ್ನು ಮಾಡೋದಿತ್ತು. ಸೊ ಅದಕ್ಕೂ ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ, ಹಲವಾರು ಪ್ರಾಸೆಸ್ಗಳನ್ನು ಹೇಳಿದರೆ, ಅದಕ್ಕೆ ಸಮೇತ ಡೇಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಆ ಡೇಟ್ಸನ್ನು ಹೇಳ್ತಾ ಯಾವ್ಯಾವ ಪ್ರಾಸೆಸ್ ಯಾವ ರೀತಿ ನಡೆಯುತ್ತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಾಗಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿತ್ತು KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಕ್ಕೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮುಗಿದಿತ್ತು. ಬಟ್ ಈಗ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಈಗ ವಿದ್ಯಾರ್ಥಿಗಳು ಅಂದರೆ ನಿಮ್ಮಲ್ಲಿ ಯಾರಾದರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡದೇ ಇದ್ದರೆ ಏಪ್ರಿಲ್ 21, 2025 ರಾತ್ರಿ 12 ಗಂಟೆವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಅಪ್ಲೋಡ್ ಮಾಡ್ಬೋದು. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಡೇಟನ್ನು ಕೂಡ ಹೇಳ್ಬಿಡ್ತೀನಿ. ಯಾವಾಗ ಅಂತ ಹೇಳಿದ್ರೆ, ಈಗ ಮೇ 9ನೇ ತಾರೀಕಿಗೆ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ. ಈಗ ಏಪ್ರಿಲ್ 16 ಮತ್ತು 17ಕ್ಕೆ KCET PCMB ಎಕ್ಸಾಮ್ ನಡೆಯುತ್ತೆ. ಅದರ ನಂತರ ನೀವು ಒಂದು ಒಳ್ಳೆಯ ಕ್ಲಾಸನ್ನು ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ, ಚೆನ್ನಾಗಿ ಪ್ರಿಪ್ರೇಷನ್ ನಡೆಸಿದ್ರೆ ಒಳ್ಳೆ ರ್ಯಾಂಕನ್ನು ಪಡೆದುಕೊಳ್ಬಹುದು. KCET ಅಗ್ರಿ ರ್ಯಾಂಕನ್ನು ತುಂಬ ಚೆನ್ನಾಗಿ ಪಡೆದುಕೊಳ್ಬಹುದು, ಒಳ್ಳೆ ಮಾರ್ಕ್ಸನ್ನು ಕೂಡ ಪಡೆದುಕೊಳ್ಬಹುದು. ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ ಆಗೋ ರೀತಿ ಸಚಿನ್ ಸರ್ ಅಂತ ಅಗ್ರಿ ಕ್ಲಾಸಸ್ಸನ್ನು ತೆಗೆದುಕೊಳ್ತಾರೆ. ಅವರ ನ್ಯೂ ವಿಷನ್ ಅಗ್ರಿ ಕ್ಲಾಸಸ್ ಅಂತ ಇದೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಕೂಡ ಇದೆ, ಆಫ್ಲೈನ್ ಪ್ಲ್ಯಾಟ್ಫಾರ್ಮ್ ಕೂಡ ಇದೆ. ಅವರು ಬಿಜಾಪುರದಲ್ಲಿ ಆಫ್ಲೈನ್ ಕ್ಲಾಸಸನ್ನು ನಡೆಸ್ತಾರೆ. ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಕ್ಲಾಸನ್ನು ಅಟೆಂಡ್ ಆಗಬಹುದು. ಯಾಕಂತ ಹೇಳಿದ್ರೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಕರ್ನಾಟಕ ರಾಜ್ಯದ ಯಾವುದೇ ಡಿಸ್ಟಿಕಲ್ಲಿ ಯಾವುದೇ ಸೆಂಟ್ರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತ ಇದ್ರೂ ಕೂಡ ಬಿಜಾಪುರಕ್ಕೆ ಹೋಗಿ ಆಫ್ಲೈನ್ ಕ್ಲಾಸಸನ್ನು ಅಟೆಂಡ್ ಆಗ್ಬೋದು, ನಿಮಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೇ ಯಾರಿಗಾದರೂ ಆಫ್ಲೈನ್ ಕ್ಲಾಸ್ ಜಾಯ್ನ್ ಆಗೋದಕ್ಕೆ ಆಗಲಿಲ್ಲ ಅಂಥವರಿಗೆ ಆನ್ಲೈನ್ ಕ್ಲಾಸ್ ಕೂಡ ನಡೆಸ್ತಾರೆ. ನ್ಯೂ ವಿಷನ್ ಅಗ್ರಿ ಆ್ಯಪ್ ಅಂತ ಇದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಯಾವಾಗಿನಿಂದ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ತೀರಾ, ಆನ್ಲೈನ್ ಕೋರ್ಸ್ಗೆ, ಆವಾಗಿನಿಂದ ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗೋವರೆಗೂ ಕೂಡ ಕ್ಲಾಸಸ್ಗಳನ್ನು ನೀವು ಪಡೆದುಕೊಳ್ಬಹುದು. ಅಂದರೆ ಲೈವ್ ಕ್ಲಾಸಸ್ ಇರುತ್ತೆ, ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಮಾಕ್ ಟೆಸ್ಟ್ ಇರುತ್ತೆ, ಹಾಗೆ ಇಂಪಾರ್ಟೆಂಟ್ ಕ್ವಶನ್ಗಳ PDFs ಇವುಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇವೆಲ್ಲವುಗಳನ್ನು ಯೂಸ್ ಮಾಡ್ಕೊಂಡು ನಿಮ್ಮ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದರ ಪ್ರಿಪ್ರೇಷನ್ ನೀವು ಮಾಡಬಹುದು. ನಂತರ ಆ್ಯಪನ್ನು ಡೌನ್ಲೋಡ್ ಮಾಡುವಂತಹ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದೆ ಅವ್ರದ್ದು, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಎಲ್ಲ ಅಪ್ಡೇಟ್ಸನ್ನು ನಿಮಗೆ ನೀಡಲಾಗುತ್ತೆ. ಸರಿ, ಈಗ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ನೀವು ಒಮ್ಮೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಏನಿರುತ್ತೆ ಅದನ್ನು ಏಪ್ರಿಲ್ 23ರವರೆಗೆ ನಡೆಸಲಾಗುತ್ತೆ. ಅದರ ನಂತರ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಈ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೆಯೋದಕ್ಕೆ, ಅಂದರೆ ಅಗ್ರಿ ಕೋಟಾಕ್ಕೆ ಎಲಿಜಿಬಲ್ ಇರ್ತಾರೆ, ಅವರ ಲಿಸ್ಟನ್ನು, ಎಲಿಜಿಬಲ್ ಲಿಸ್ಟ್ ಹಾಗೆ ನಾನ್ ಎಲಿಜಿಬಲ್ ಲಿಸ್ಟ್, ಇದನ್ನು ವೆಬ್ಸೈಟಲ್ಲಿ ಪ್ರಕಟಿಸ್ತಾರೆ. ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ 25ನೇ ತಾರೀಕಿಗೆ ಈ ಒಂದು ಎಲಿಜಿಬಲ್ ಹಾಗೆ ನಾನ್ ಎಲಿಜಿಬಲ್ ಲಿಸ್ಟನ್ನು ಪ್ರಕಟಿಸಿದ ನಂತರ ಯಾವ್ಯಾವ ವಿದ್ಯಾರ್ಥಿಗಳು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿರ್ತಾರೆ ಅಂಥ ವಿದ್ಯಾರ್ಥಿಗಳು ಮತ್ತೊಮ್ಮೆ ವೆರಿಫಿಕೇಷನ್ಗೆ ಯೂನಿವರ್ಸಿಟಿಗಳನ್ನು ವಿಸಿಟ್ ಮಾಡಬಹುದು. ಅಂದರೆ ನೀವು ಯಾವ ಯೂನಿವರ್ಸಿಟಿ ಅಂಡರ್ ಈ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತ ಇರ್ತೀರಾ ಅಂತಹ ಯೂನಿವರ್ಸಿಟಿಗಳಿಗೆ ವಿಸಿಟ್ ಮಾಡಿ ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಅದಕ್ಕೂ ಕೂಡ ಡೇಟನ್ನು ಅನೌನ್ಸ್ ಮಾಡಿದರೆ ಏಪ್ರಿಲ್ 26ರಿಂದ 27 ಮಧ್ಯಾಹ್ನ 4 ಗಂಟೆವರೆಗೆ ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಗಳಿಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೋದು. ಯಾರಿಗೆ ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿರ್ತಾರೆ ಅಂತಹ ವಿದ್ಯಾರ್ಥಿಗಳು ಮಾತ್ರ. ಅದರ ನಂತರ ಈಗ ಫೈನಲ್ ಎಲಿಜಿಬಲ್ ಲಿಸ್ಟ್, ಅಂದರೆ ಎಲ್ಲ ರೀತಿಯಲ್ಲಿ ವೆರಿಫಿಕೇಷನ್ ಆದ ನಂತರ, ಆಫ್ಲೈನ್ ಮತ್ತು ಆನ್ಲೈನ್ ವೆರಿಫಿಕೇಷನ್ ಆದ ನಂತರ ಫೈನಲ್ ವೆರಿಫಿಕೇಷನ್ ಲಿಸ್ಟ್ ಏನಿದೆ ಅದನ್ನು ಏಪ್ರಿಲ್ 29ನೇ ತಾರೀಕಿಗೆ ರಿಲೀಸ್ ಮಾಡ್ತಾರೆ. ಅದನ್ನು ಚೆಕ್ ಮಾಡ್ಕೋಬೋದು. ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂಥವರಿಗೆ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. ಅದನ್ನು KEAದವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಲ್ ಟಿಕೆಟ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮೇ 1ನೇ ತಾರೀಕಿನಿಂದ ಮೇ 5ನೇ ತಾರೀಕಿನವರೆಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಅದರ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಮೇ 9ನೇ ತಾರೀಕಿಗೆ ನಡೆಯುತ್ತೆ. ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಅಟೆಂಡ್ ಆಗಬೇಕಾಗತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ ಇದ್ದರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.